ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ಬಂಧುಗಳೇ, ನಾನಿವಾಗ BTCನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಲೈವ್ ಮಾರ್ಕೆಟ್ನಲ್ಲಿ. ಈ ಒಂದು ಲೈವ್ ಮಾರ್ಕೆಟ್ನಲ್ಲಿ ಏನೇನು ಆಗ್ತಾಯಿದೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಯಾರ್ಯಾರು ಹೊಸಬರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಹಾಗಾದರೆ BTCನಲ್ಲಿ ಏನೇನು ಆಗ್ತದೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಆಲ್ರೆಡಿ ಇಲ್ಲಿ ಗಮನಿಸ್ತಾ ಇರ್ಬೋದು, ಈ ಒಂದು ಟ್ರೇಡನ್ನು ಆಲ್ರೆಡಿ ನಮ್ಮ ಫ್ರೀ ಟೆಲಿಗ್ರಾಮಲ್ಲೂ ಕೂಡ ಕೊಟ್ಟಾಗಿದೆ, ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲೂ ಕೂಡ ಕೊಟ್ಟಾಗಿದೆ. ಇದು ಎಂತಕ್ಕೋಸ್ಕರ ಈ ಒಂದು ಟ್ರೇಡನ್ನು ಅನಾಲಿಸಿಸ್ ಮಾಡಿದ್ದೀವಿ, ಈ ಒಂದು ಟ್ರೇಡ್ನ ತಗೊಳ್ಳೋದಕ್ಕೆ ರೀಸನ್ ಏನು, ಮುಖ್ಯವಾಗಿ ಬಂದು ರೀಸನ್ ಬೇಕಾಗುತ್ತೆ, ಕಾರಣಗಳು ಬೇಕಾಗುತ್ತೆ. ಅದು ಏನು ಎತ್ತ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ರೀಸನ್ ಏನಪ್ಪ ಅಂದರೆ, ಈ ಒಂದು ಟ್ರೇಡ್ನ ತಗೊಳ್ಳೋದಕ್ಕೆ ರೀಸನ್ ಏನಪ್ಪ ಅಂದರೆ ನೋಡಿ, ಪ್ರೈಸ್ ಈ ಪಾಯಿಂಟಲ್ಲಿ ಮಾರ್ಕೆಟ್ ಬ್ರೇಕ್ಔಟ್ ಆಗೋದಕ್ಕೆ ಹೋಗಿದೆ. ಬ್ರೇಕ್ಔಟ್ ಆಗೋದಕ್ಕೆ ಹೋಗಿ ಫಾಲ್ಸ್ ಸಿಗ್ನಲ್ನ ಕೊಟ್ಟಿದೆ. ಇದು ಒಂದು. ಎರಡನೇದು, ಎಗೈನ್ ಈ ಪಾಯಿಂಟನ್ನು ಮಾರ್ಕೆಟ್ ಬ್ರೇಕ್ಔಟ್ ಆಗೋದಕ್ಕೆ ಹೋಗಿದೆ. ಈ ಪಾಯಿಂಟಲ್ಲಿ ಎಗೈನ್ ಈ ಕ್ಯಾಂಡಲಲ್ಲಿ ಫಾಲ್ ಸಿಗ್ನಲ್ನ ಕೊಟ್ಟಿದೆ. ಓಕೆನಾ, ಎರಡನೇದು. ಮೂರನೇದು ಬಂದು ಏನಪ್ಪ ಅಂದರೆ ನೋಡಿ, ಇಲ್ಲಿಂದ ಒಂದು ಲೈನ್ ಹಾಕ್ತೇನೆ ನೋಡಿ, ಈ ಪಾಯಿಂಟ್ ಇಲ್ಲಿ ಇದನ್ನು ಕೂಡ ಬ್ರೇಕ್ಔಟ್ ಆಗೋದಕ್ಕೆ ಹೋಗಿದೆ ಮಾರ್ಕೆಟ್. ಈ ಲೆವೆಲ್ನ ಬ್ರೇಕ್ಔಟ್ ಆಗೋದಕ್ಕೆ ಹೋಗಿದೆ. ಬ್ರೇಕ್ಔಟ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ, ಫಾಲ್ಸ್ ಸಿಗ್ನಲ್. ಓಕೆನಾ, ಫಾಲ್ಸ್ ಸಿಗ್ನಲ್ನ ಕೊಟ್ಟಿದೆ. ಫಾಲ್ಸ್ ಬ್ರೇಕ್ಔಟ್ ಅಂತ ಕರಿತೇವೆ. ಫಾಲ್ಸ್ ಬ್ರೇಕ್ಔಟ್ ಆಗಿದೆ ಅಂದರೆ ಒಂದು ಇಲ್ಲೊಂದಾಗಿದೆ, ಇನ್ನೊಂದು ಇಲ್ಲೊಂದಾಗಿದೆ, ಇನ್ನೊಂದು ಈ ಪಾಯಿಂಟಲ್ಲಿ ಒಂದಾಗಿದೆ. ಒಂದನ್ನು ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ, ಪ್ರೈಸ್ ಮೇಲೆ ಹೋದಂಗೆ ಅಟ್ಲೀಸ್ಟ್ ನೋಡಿ, ಇಲ್ಲಿ ಪ್ರೈಸು ಈ ಅಕಸ್ಮಾತ್ ನೀವು ಕೇಳ್ಬೋದು, ಸರ್ ಇದು ಬ್ರೇಕ್ಔಟ್ ಅಂತ ಅಂದ್ಕೊಂಡ್ರೆ ನಾವು ನೋಡಿ, ಬ್ರೇಕ್ಔಟ್ ಆಗಿದೆ. ಬ್ರೇಕ್ಔಟ್ ಆಗಿ ನೋಡಿ, ಇಲ್ಲಿ ಬ್ರೇಕ್ಔಟ್ ಕ್ಯಾಂಡಲ್ನ ಹೊಡೆದಾಕ್ಬಿಟ್ಟಿದೆ ಮಾರ್ಕೆಟು. ಇದು ಯಾವ ರೀತಿಯಾದ ಬ್ರೇಕ್ಔಟ್? ಇದು ಹೇಗೆ ಕನ್ಸಿಡರ್ ಮಾಡ್ತೀರಿ? ಟೆಕ್ನಿಕಲಿ ಯೋಚನೆ ಮಾಡಿ, ನೀವು ಟೆಕ್ನಿಕಲಿ ಯೋಚನೆ ಮಾಡಿ, ಕರೆಕ್ಟಾ ಇಲ್ವಾ? ಮತ್ತೊಮ್ಮೆ ಹೇಳ್ತೀನಿ ನೋಡಿ, ನಿಮಗೆ ಅತ್ಯದ್ಭುತವಾದದ್ದು ಇದು. ಏನಪ್ಪ ಅಂದರೆ ನೋಡಿ, ಮಾರ್ಕೆಟು ಇದು ಇಲ್ಲಿ ಫಾಲ್ಸ್ ಆಯಿತು ಬಿಡಿ. ಕೆಲವ್ರು ಏನು ಅನ್ಕೊತೀರಿ, ಇಲ್ಲಿಂದನೇ ಬ್ರೇಕ್ಔಟ್ ಆಗಿದೆ ಅಂದ್ಕೊಂಡ್ಬಿಡ್ತೀರಿ. ಬಟ್ ಎಲ್ಲಾಗಿದೆ, ವೀಕ್ ಹೊಡೆದಿದೆ. ಓಕೆ, ಈ ಪಾಯಿಂಟಿಂದ ಮಾರ್ಕೆಟು ಬ್ರೇಕ್ಔಟ್ ಆಗಿದೆ ಅಂತ ಅಂದ್ಕೊತೀರಿ ಅಂದ್ಕೊಳ್ಳಿ. ನೀವು ಬ್ರೇಕ್ಔಟ್ ಆಗಿದೆ ಅಂತ ಅಂದ್ಕೊಂಡ್ರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಬ್ರೇಕ್ಔಟ್ ಕ್ಯಾಂಡಲ್, ಈ ಬ್ರೇಕ್ಔಟ್ ಕ್ಯಾಂಡಲ್ ಮೇಲೆ ಹೋಗಿದೆಯಲ್ವ, ಅಟ್ಲೀಸ್ಟ್ ಒಂದು ಪುಲ್ ಬ್ಯಾಕ್ ಕೊಟ್ಟು ಹೋಗಬೇಕು. ಯಾವ ಥರ ಹೋಗಬೇಕು ನೋಡಿ, ಈ ಕ್ಯಾಂಡಲ್ ಅಂದರೆ ಅಟ್ಲೀಸ್ಟ್ ಬಂದು ಹಿಂಗೆ ಹೊರಟೋಗ್ಬಿಡ್ಬೇಕು. ಬಟ್ ಇಲ್ಲಿ ಏನಾಗಿದೆ, ಬ್ರೇಕ್ಔಟ್ ಕ್ಯಾಂಡಲ್ ಲೋನೇ ಹೊಡೆದಾಕಿದೆ. ಮತ್ತೆ ಬ್ರೇಕ್ಔಟ್ ಹೆಂಗಾಗುತ್ತೆ ಇದು? ಜಸ್ಟ್ ಥಿಂಕ್, ಒಂದು 10 ಸೆಕೆಂಡ್ ಯೋಚನೆ ಮಾಡಿ. ಈ ಬ್ರೇಕ್ಔಟ್ ಕ್ಯಾಂಡಲ್ನ ಹೊಡೆದಾಕಿದೆ ಅಂದರೆ ಅದಕ್ಕೆ ಇದು ವ್ಯಾಲಿಡ್ ಬ್ರೇಕ್ಔಟಾ? ಇಲ್ಲ, ಫಾಲ್ಸ್ ಬ್ರೇಕ್ಔಟ್. ಕರೆಕ್ಟಾ? ಹೇಗಾಗುತ್ತೆ ನೋಡಿ, ಇದನ್ನೇ ನೋಡಿ, ಯಾವತ್ತೂ ಟೆಕ್ನಿಕಲಿಯಾಗಿ ಈ ಥರ ಎಲ್ಲ ಅಬ್ಸರ್ವ್ ಮಾಡಬೇಕಾಗತ್ತೆ. ನಾವು ಟೆಕ್ನಿಕಲಿಯಾಗಿ ಅಬ್ಸರ್ವ್ ಮಾಡ್ತಂದ್ರೆ ಖಂಡಿತ ನಾವು ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಕರೆಕ್ಟಾ? ಇಷ್ಟೆಲ್ಲ ರೀಸನ್ನ ಇಟ್ಕೊಂಡು ನಾವು ಟ್ರೇಡ್ ಮಾಡಿರೋವಂಥದ್ದು, ಈ ಒಂದು ಟ್ರೇಡನ್ನು ಅನಾಲಿಸಿಸ್ ಮಾಡಿರೋವಂಥದ್ದು. ಜೊತೆಗೆ ನೋಡಿ, ಇಲ್ಲೆಲ್ಲ ಫಾಲ್ಸ್ ಸಿಗ್ನಲ್ ಅಂತ ಹೇಳಿದ್ಮೇಲೆ ಬೈಯರ್ಸ್ಗೆ ಬುಲಾವ್ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಒಂದು ಒಳ್ಳೆ ಪುಲ್ ಬ್ಯಾಕ್ ಬಂದು ಹೋಗಿದೆ ಅಂತ ಹೋಗ್ಬಿಡ್ಬೇಕಲ್ವ, ಹೋಗಿಲ್ಲ ಅಂದರೆ ಬೈಯರ್ಸ್ಗೆ ಬುಲಾವ್ ಕೊಟ್ಟಿದ್ದಾರೆ ಅಂದರೆ ಏನರ್ಥ? ಇನ್ವೈಟ್ ಮಾಡ್ತಾ ಇದ್ದಾರೆ ಅಂತ. ನಾನಾ ರೀತಿಯಾದ ಅರ್ಥಗಳನ್ನ ಕೊಡುತ್ತೆ ಒಂದು ಟ್ರೇಡಲ್ಲಿ. ಓಕೆನಾ, ಈ ರೀತಿಯಾಗಿ ನಾವು ಈ ಒಂದು ಟ್ರೇಡನ್ನು ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ? ಈ ರೀತಿಯಾಗಿ ಈ ಥರ ಅನಾಲಿಸಿಸ್ನ ಮಾಡಿ ಈ ಒಂದು ಟ್ರೇಡನ್ನು ತೆಗೆದುಕೊಳ್ಳಲಾಗಿದೆ. ಅದರಿಂದ ರಿಸ್ಕ್ ಪಾಯಿಂಟ್ ಬಂದು 359 ಇದೆ. ರಿವಾರ್ಡ್ ಪಾಯಿಂಟನ್ನು 1500, ಇನ್ನೂ ಕೆಳಗಡೆ ಎಳಿತೇನೆ. ಇನ್ನು ನಾವು ಇಲ್ಲಿವರೆಗೂ 1750 ಪಾಯಿಂಟ್ವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. 1750 ಪಾಯಿಂಟ್ಗೆ ಇಡೋಣ. ಓಕೆನಾ, ಇಲ್ಲಿವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ ಮಾರ್ಕೆಟಲ್ಲಿ. ಸಿಂಪಲ್ ಟ್ರೇಡಿಂಗ್ ಕಾನ್ಸೆಪ್ಟ್ ಬಂಧುಗಳೇ. ಓಕೆನಾ, ಇದನ್ನೆಲ್ಲ ನಮ್ಮ ಸ್ಟೂಡೆಂಟ್ಗಳಿಗೆ ತಿಳಿಸ್ಕೊಟ್ಟಿರ್ತೇವೆ ಪ್ರತಿಯೊಂದನ್ನು. ಓಕೆನಾ, ಈ ಥರ ನಾವು ಟ್ರೇಡನ್ನು ಮಾಡಬೇಕಾಗುತ್ತೆ. ಒಂದು ಟ್ರೇಡನ್ನು ಮಾಡೋದಕ್ಕಿಂತ ಮುಂಚೆ ಪರ್ಫೆಕ್ಟಾಗಿ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಈ ಪರ್ಫೆಕ್ಟಾಗಿ ಅನಾಲಿಸಿಸ್ ಮಾಡಬೇಕು ಅಂದರೆ ಟ್ರೇಡಿಂಗಲ್ಲಿ ತಾಳ್ಮೆ ತುಂಬ ಮುಖ್ಯ. ತಾಳ್ಮೆ ಇಲ್ಲ ಅಂದರೆ ಏನನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ತಾಳ್ಮೆಯಿಂದ ಮಾರ್ಕೆಟಲ್ಲಿದ್ದು ನಾವು ಟ್ರೇಡ್ನ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ನ ನಮ್ಮ ಕೋರ್ಸಸ್ ಇದೆ,
ಕೋರ್ಸಸಲ್ಲಿ ಪ್ರತಿಯೊಂದನ್ನು ತಿಳಿಸ್ಕೊಡ್ತಾ ಇರ್ತೀವಿ. ಜೊತೆಗೆ ಯೂಟ್ಯೂಬಲ್ಲೂ ಕೂಡ ಈ ಥರ ಎಲ್ಲ ನಗ್ಗೆಟ್ಸ್ಗಳೆಲ್ಲನೂ ತಿಳಿಸ್ಕೊಡ್ತಾ ಇರ್ತೀವಿ. ಕೆಲವರೆಲ್ಲ ಕೋರ್ಸ್ ಬಗ್ಗೆ ಕೇಳ್ತಾ ಇರ್ತೀರಿ. ಆ ಕೋರ್ಸ್ ಬಂದು ನಿಮಗೆ ತುಂಬಾ ಕಮ್ಮಿ ಇದೆ, 9999 9,999 ಇದೆ. ಇಂಟ್ರೆಸ್ಟ್ ಇತ್ತಂದರೆ ಜಾಯಿನ್ ಆಗ್ಬೋದು. ಕಾಂಟ್ಯಾಕ್ಟ್ ಮಾಡಿ, ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡಿ. 9980423938 ಈ ನಂಬರ್ ಸೇಮ್ ಇದೇ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಕೋರ್ಸಸ್ ಬಂದು 9999 ಇರುತ್ತೆ. ನಿಮಗೆ ಫುಲ್ ರೆಕಾರ್ಡಿಂಗ್ ವೀಡಿಯೋ ಸಿಗುತ್ತೆ, ಕಂಪ್ಲೀಟಾಗಿ ರೆಕಾರ್ಡಿಂಗ್ ವೀಡಿಯೋ ಸಿಗುತ್ತೆ. ಬಂಧುಗಳೇ ಗಮನಿಸಿ, ಇಲ್ಲಿ 1525 ಪಾಯಿಂಟ್ ರನ್ನಿಂಗಲ್ಲಿದೆ ಈ ಒಂದು ಟ್ರೇಡು ನಮ್ಮದು. ಟಾಪಿಂದ ಇಲ್ಲಿವರೆಗೂ ನಾನೇನು ಮಾಡ್ತಾ ಇದ್ದೇನೆ ಅಂದರೆ, ಸದ್ಯಕ್ಕೆ ಇವಾಗ ಈ ನಮ್ಮ ಒಂದು ಪೊಸಿಷನ್ನ ಕ್ಲೋಸ್ ಮಾಡಲಾಗುತ್ತಿದೆ. ಓಕೆನಾ, 1515ಕ್ಕೆ ಈ ಒಂದು ಟ್ರೇಡನ್ನು ಕ್ಲೋಸ್ ಮಾಡಲಾಗಿದೆ. 1515ಕ್ಕೆ ಈ ಒಂದು ಟ್ರೇಡನ್ನು ಕ್ಲೋಸ್ ಮಾಡಲಾಗಿದೆ. ಏನಕ್ಕೆ ಅನ್ನೋದನ್ನು ಕೂಡ ತುಂಬ ಮುಖ್ಯ ಆಗುತ್ತೆ. ಖಂಡಿತ ಪ್ರೈಸ್ ಇನ್ನೂ ಕೆಳಗಡೆ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ. ಇವಾಗಲೂ ಕೂಡ ಸ್ಟಿಲ್ 1500 ಪಾಯಿಂಟ್ ರನ್ನಿಂಗಲ್ಲಿದೆ. ಬಟ್ ನಾವು ಕ್ಲೋಸ್ ಮಾಡಲಾಗಿದೆ 1515 ಪಾಯಿಂಟ್ಗೆ. ಏನಕ್ಕೆ ಅಂದರೆ ವೆರಿ ಸಿಂಪಲ್ ಬಂಧುಗಳೇ, ವೆರಿ ಸಿಂಪಲ್ಲು. ನೋಡಿ, ಇಲ್ಲಿ ಒಂದು ಆರ್ಡ್ರ್ ಬ್ಲಾಕ್ ಇದೆ. ಈ ಆರ್ಡ್ರ್ ಬ್ಲಾಕ್ ಹತ್ರ ಪ್ರೈಸ್ ಎನಿ ಮೂಮೆಂಟಮು ಬೌನ್ಸಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ ಒಂದು ಕಾರಣದಿಂದ ಕ್ಲೋಸ್ ಮಾಡ್ತಾ ಇದ್ದೀವಿ ಅಷ್ಟೇ, ಇನ್ನೇನು ಬೇರೆ ರೀಸನ್ ಏನಿಲ್ಲ. ಆ ಒಂದು ಕಾರಣದಿಂದ ಕ್ಲೋಸ್ ಮಾಡ್ತಾ ಇದ್ದೇವೆ. ಈ ಆರ್ಡ್ರ್ ಬ್ಲಾಕ್ ಹೇಗಿದೆ ಏನು ಅನ್ನೋದನ್ನ ನಮ್ಮ ಕೋರ್ಸಸ್ಸಲ್ಲಿ ಇರುತ್ತೆ, ಅಲ್ಲಿ ನೋಡಿಬಿಟ್ಟು ನೀವು ಕಲಿಬೋದಾಗಿರುತ್ತೆ. ಓಕೆನಾ, ಕ್ಲೋಸ್ ಆಗಿದೆ ಆಲ್ರೆಡಿ ಮಾರ್ಕೆಟಲ್ಲಿ 1:4 ರಿಸ್ಕ್ ರಿವಾರ್ಡು ನಮಗೆ ಆಲ್ರೆಡಿ ಬಂದಾಗಿದೆ. 1:4 ರಿಸ್ಕ್ ರಿವಾರ್ಡ್, ಡನ್ ಆ್ಯಂಡ್ ಡಸ್ಟೆಡ್ ಬಂಧುಗಳೇ. ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್. ನಮಗೆ ರಿಸ್ಕ್ ಇದ್ದಿದೆ ಎಷ್ಟು ನೋಡಿ, ಇಲ್ಲಿ 359 ಪಾಯಿಂಟ್ಸು. ನಾನು ಕ್ಲೋಸ್ ಮಾಡಿರೋದು 1515 ಪಾಯಿಂಟ್ಗೆ ಕ್ಲೋಸ್ ಮಾಡಲಾಗಿದೆ. ಅಲ್ಲಿಗೆ ಲೆಕ್ಕ ಹಾಕಿ 1515 ಡಿವೈಡೆಡ್ ಬೈ 359 ಮಾಡ್ತಂದರೆ ಆಲ್ಮೋಸ್ಟ್ ಜಾಸ್ತಿನೇ ಆಗೋಗುತ್ತೆ. ಇನ್ನೂ 100 ಪಾಯಿಂಟ್ಸ್ ನಮಗೆ ಜಾಸ್ತಿ ಇದೆ. 1:4 ಆದಮೇಲೆ 100 ಪಾಯಿಂಟು ಜಾಸ್ತಿ ಇದೆ. ಅಲ್ಟಿಮೇಟ್ ರಿಸ್ಕ್ ರಿವಾರ್ಡ್. ಓಕೆನಾ, ಅಲ್ಟಿಮೇಟ್ ರಿಸ್ಕ್ ರಿವಾರ್ಡ್. ಕರೆಕ್ಟಾ? ಅತ್ಯದ್ಭುತವಾದ ಒಂದು ರಿಸ್ಕ್ ರಿವಾರ್ಡು ಈ ಒಂದು ಟ್ರೇಡಲ್ಲಿ ನಮಗೆ ಸಿಕ್ಕಿದೆ. ಇದ್ರ ಜೊತೆಗೆ ಒಂದು ಹೇಳ್ತೀನಿ ನೋಡಿ, ನಾವು ಸರಿಯಾದ ಟೈಮಲ್ಲಿ, ಸರಿಯಾದ ಸಮಯದಲ್ಲಿ, ಸರಿಯಾದ ಮಾರ್ಗದಲ್ಲಿ ನಾವು ಇಲ್ಲಿ ಅನಾಲಿಸಿಸ್ ಮಾಡಿ ಟ್ರೇಡ್ನ ತಗೊಂಡಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಈ ಒಂದು ಟ್ರೇಡನ್ನು ಕ್ಯಾಚ್ ಮಾಡೋದಕ್ಕಾಗೋದಿಲ್ಲ. ಸರಿಯಾದ ಸಮಯದಲ್ಲಿ, ಸರಿಯಾದ ರೀತಿಯಲ್ಲಿ, ಸರಿಯಾದ ಮಾರ್ಗದಲ್ಲಿ ನಾವು ಅನಾಲಿಸಿಸ್ನ ಮಾಡಬೇಕಾಗುತ್ತೆ. ಅನಾಲಿಸಿಸ್ನ ಮಾಡ್ತಂದ್ರೆ ಖಂಡಿತ ಈ ಥರ ಒಂದು ಸಕ್ಸಸ್ಫುಲ್ ಟ್ರೇಡನ್ನು ಖಂಡಿತ ನಾವು ಮಾಡ್ಬೋದಾಗಿರುತ್ತೆ. ಅರ್ಥ ಆಗ್ತಿದೆಯಾ? ಇದನ್ನು ನಮ್ಮ ಫ್ರೀ ಟೆಲಿಗ್ರಾಮಲ್ಲೂ ಕೂಡ ಕೊಟ್ಟಿದ್ದೀವಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಈ ಒಂದು ಟಾರ್ಗೆಟನ್ನು ಕೂಡ ನಾನು ಮಾರ್ಕ್ ಮಾಡಿ ಕೊಟ್ಟಿದ್ದೇನೆ, ಅದನ್ನು ಕೂಡ ಹೋಗ್ಬಿಟ್ಟು ಚೆಕ್ ಮಾಡಿ ಪ್ರತಿಯೊಬ್ಬರೂ. ಈ ಥರ ಪ್ರತಿಯೊಂದನ್ನು ಕೂಡ ನಮ್ಮ ಫ್ರೀ ಟೆಲಿಗ್ರಾಮಲ್ಲೂ ಕೂಡ ಕೊಡ್ತಾ ಇರ್ತೀವಿ, ನೀವೆಲ್ಲರೂ ಕೂಡ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಇಷ್ಟೇ ಬಂಧುಗಳೇ, ಈ ಒಂದು ಟ್ರೇಡ್ನ ಅನಾಲಿಸಿಸ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.